friends, welcome to Money Energy. Nanu Nimba Chandanashree, Money Energy Coach and Numerologist and also a certified Ho'oponopono healer. Thank you all my subscribers. Friends, ಈ ದಿನ ನಿಮ್ಮ ಮುಂದೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ತುಂಬಾ ಜನರು ನನ್ನನ್ನು ಪ್ರತಿ ಸಾರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಿರಬಹುದು ಅಥವಾ ಕಾಲ್ಸ್ ಮಾಡಿದಾಗ ಕೇಳುವಂತ ಒಂದು ಬ್ಯೂಟಿಫುಲ್ ಕ್ವೆಶ್ಚನ್ಸ್, ಅಂದ್ರೆ ತುಂಬಾ ಡಿಮ್ಯಾಂಡ್ ಇರುವ ಕ್ವೆಶ್ಚನ್. ಅಂದ್ರೆ ತುಂಬಾ ಜನರಿಗೆ ಈ ಸಬ್ಜೆಕ್ಟ್ ಅಥವಾ ಈ ವಿಡಿಯೋಸ್ ಆಗಿರ್ಬೋದು, ನನ್ನ ವಿಡಿಯೋಸ್ ಆಗಿರ್ಬೋದು, ಬೇರೆಯವರ ವಿಡಿಯೋಸ್ ಆಗಿರ್ಬೋದು, ಯೂನಿವರ್ಸ್ ಬಗ್ಗೆ ಯಾರಾದ್ರೆ ವಿಡಿಯೋಸ್ ಮಾಡ್ತಾ ಇದ್ದಾರೋ ಅವರ ಎಲ್ಲ ವಿಡಿಯೋಸ್ ಫಸ್ಟ್ ನೋಡಿದಾಗ ಎಲ್ಲರಿಗೂ ಬರುವ ಕಾಮನ್ ಕ್ವೆಶ್ಚನ್ ಇದು. ಏನಪ್ಪಾ ಅಂದ್ರೆ, ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದೀವಾ ಇಲ್ವಾ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಕೇಳ್ತಾ ಇರ್ತಾರೆ. ಫ್ರೆಂಡ್ಸ್, ತುಂಬಾ ಸಿಂಪಲ್. ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ತಿಳಿಸೋದು ಹೇಗೆ ಅಂದ್ರೆ, ಸಪೋಸ್ ನಿಮ್ಮ ಮನೆ ಒಳಗಡೆ ಬಟರ್ಫ್ಲೈಸ್ ಫಸ್ಟ್ ಸಿಗ್ನಲ್ ಯೂನಿವರ್ಸ್ ಹತ್ರ ನಾವು ಕನೆಕ್ಟ್ ಆಗಿದ್ದೀವಿ, ಅಥವಾ ನಿಮ್ಮ ಒಂದು ಕೋರಿಕೆಗಳು ಈಡೇರ್ತಾ ಇದೆಯಾ ಇಲ್ವಾ, ಈಡೇರತ್ತಾ ಇಲ್ವಾ ಅನ್ನೋ ಒಂದು ಡೌಟ್ಗಳು ತುಂಬ ಜನರಿಗೆ ಇರುತ್ತಲ್ಲ. ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ತುಂಬ ಜನರಿಗೆ ಸಿಂಬಲ್ಸ್ ಆಗಿ ಫಸ್ಟ್ ಸಿಂಬಲ್ ಆಗಿ ಬಟರ್ಫ್ಲೈಸ್ ಅನ್ನೋದು ಏಂಜಲ್ ಮೂಲಕ ನಿಮಗೆ ನಾವಿದ್ದೀವಿ, ವಿ ಆರ್ ದೇರ್ ಫಾರ್ ಯು ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟರ್ಫ್ಲೈಸ್. ನೀವೆಲ್ಲಾದರೂ ಆಚೆ ಇದ್ದಾಗ ಅಥವಾ ಗಾರ್ಡನ್ ಏರಿಯಲ್ಲಿ ಇರುವಾಗ ಅಥವಾ ಬೇರೆ ಎಲ್ಲಾದರೂ ಹೋದಾಗ ಇಂಪಾರ್ಟೆಂಟ್ ಕೆಲಸಕ್ಕೆ ಆ ಬಟರ್ಫ್ಲೈಸ್ ಅನ್ನೋದು ನಿಮಗೆ ಕಾಣಿಸೋದು, ಅಥವಾ ನಿಮ್ಮ ಸುತ್ತಲೂ ಅದು ಬರ್ತಾ ಇದ್ರು ನಿಮ್ಮನ್ನ ಫಾಲೋ ಆಗೋದು ಆಗಿರ್ಬೋದು, ಅಥವಾ ನಿಮ್ಮ ಸುತ್ತಲೂ ಹೋರಾಡ್ತಾ ಇರೋ ಒಂದು ಸಿಂಬಲ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಒಳಗಡೆ ಬರುವಂಥದ್ದು ಆಗಿರಬಹುದು. ನಡೀತಾ ಇದ್ರೆ ನೀವು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, 100% ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ. ಏಂಜಲ್ಸ್ ನಿಮ್ಮ ಮನಸ್ಸಲ್ಲಿರುವ ಕೋರಿಕೆ ಈಡರುತ್ತೆ ಅಂತ ಒಂದು ಸಿಗ್ನೇಚರ್ ಕೊಡಲಿಕ್ಕೆ ಸೈನ್ ಆಗಿ ನಿಮ್ಮ ಏಂಜಲ್ಸ್ ನಿಮ್ಮ ಮುಂದೆ ಬರ್ತಾರೆ. ಅದೊಂದು. ನೆಕ್ಸ್ಟು, ಎಲ್ಲಿ ಹೋದ್ರು ಕೆಲವೊಂದು ನಂಬರ್ಸ್ ಲೈಕ್ ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಲ್ಲ, 000 ಇಂದ ಹಿಡಿದು 999ವರೆಗೂ, ಅಂದ್ರೆ 000, 111, 222, 333, 444, 555, 666, 777, 888, 999, ಸೊ 9ವರೆಗೂ, 0 to 9 ವರೆಗೂ ಎಲ್ಲ ಏಂಜಲ್ ನಂಬರ್ಸ್, ಅಥವಾ 44 ನಂಬರ್ಸ್ ಕೂಡ ಕಾಣಿಸುತ್ತೆ ಕೆಲವರಿಗೆ. 44 ಇರೋ ನಂಬರ್ಸ್ ಕೂಡ, ಅದನ್ನು ಕೂಡ ನಾವು ಏಂಜಲ್ ನಂಬರ್ಸ್ ಅಂತಾನೆ ಹೇಳ್ತೀವಿ. ಈ ನಂಬರ್ಸ್ ನೀವು ಎಲ್ಲಿ ಹೋದ್ರೂ ಕಾಣಿಸ್ತಾ ಇದೆ. ಅದು ವೆಹಿಕಲ್ಸ್ ಮೇಲೆ ಆಗಿರ್ಬೋದು, ಅಥವಾ ಕೆಲವೊಂದು ಬೋರ್ಡ್ಸ್ ಹಾಕಿರೋ ಬೋರ್ಡ್ಸ್ ಮೇಲೆ ಫೋನ್ ನಂಬರ್ ಮೂಲಕ ಆಗಿರ್ಬೋದು, ಅಥವಾ ನಿಮಗೆ ಯಾರಾದರೂ ಕಾಲ್ ಮಾಡಿದಾಗ ಆ ಕಾಲಲ್ಲಿ ಆ ಏಂಜಲ್ ನಂಬರ್ಸ್, ಆ ನಂಬರ್ಸು ಕಂಟಿನ್ಯೂಸ್ ನಂಬರ್ಸು ನೀವು ನೋಡಬಹುದು. ಅಥವಾ ಬೇರೆ ಇನ್ನೆಲ್ಲಾದರೂ ಟಿವಿ ನೋಡೋವಾಗ ಆಗಿರ್ಬೋದು, ಬೇರೆ ಫ್ರೆಂಡ್ಸ್ ಮನೇನ ವಿಸಿಟ್ ಮಾಡಿದಾಗ ಎಲ್ಲ ಒಟ್ಟಿನಲ್ಲಿ ನಿಮ್ಗೆ ಆ ಏಂಜಲ್ ರಿಪೀಟೆಡ್ ನಂಬರ್ಸು ಕಾಣಿಸ್ತಾ ಇದೆ, ಪದೇ ಪದೇ ಕಾಣಿಸ್ತಾ ಇದೆ. 1 ಸರಿ 2 ಸರಿ ಕಾಣಿಸೋದು ಅದು ಸಹಜ. ಅದೇ ಕೆಲಸವಾಗಿ ಪ್ರತಿದಿನ ಕಾಣಿಸ್ತಾ ಇದೆ ಅಂದ್ರೆ, ಸೊ ನೀವು ಅರ್ಥ ಮಾಡ್ಕೊಂಬಿಡಿ, ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ ಅಂತ. ಈ ಸಬ್ಜೆಕ್ಟ್ ನಿಮಗೆ ಮೈಗೂಡುತ್ತೆ. ಸೊ ಯು ಆರ್ ಕನೆಕ್ಟೆಡ್ ಟು ದ ಯೂನಿವರ್ಸ್ ಶೋಯಿಂಗ್, ಅದು ನಿಮಗೆ ಒಂದು ಸಿಗ್ನಲ್ನ ಕೊಡ್ತಾ ಇದೆ. ಆ್ಯಂಡ್ ಮೂರನೇದು, ಕಂಟಿನ್ಯೂಸ್ ಆಗಿ ಲೈಕ್ ಚಿಕ್ಕ ಚಿಕ್ಕ ಥಿಂಗ್ಸ್ ಏನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ. ಅಂದರೆ ಲೈಕ್ ಆ ದುಡ್ಡಿಗೆ ಸಂಬಂಧಿಸಿರೋದಾಗಿರ್ಬೋದು, ಒಂದು 5,000, 1,000, 2,000 ಇಂದ ಕೆಲವು ಇಮಿಡಿಯೇಟ್ ಆಗಿ ನಾಳೆ ಬೇಕು 1,000 ರೂಪೀಸ್ ಅಥವಾ 5,000 ರೂಪೀಸ್ ಅಂದಾಗ ಆ ಚಿಕ್ಕ ಚಿಕ್ಕ ಕೋರಿಕೆಗಳು, ಅಥವಾ ಏನೋ ತಿನ್ನಬೇಕು ಅಂತ ನೀವು ಮನಸ್ಸಲ್ಲಿ ಅನ್ಕೊಂತೀರಾ, ಅದೇ ಒಂದು ತಿಂಡಿನ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಬ್ರದರ್, ಸಿಸ್ಟರ್, ಪೇರೆಂಟ್ಸ್ ಯಾರೋ ಒಬ್ರು ಅದನ್ನ ತಂದು ನಿಮಗೆ ಕೊಡೋದಾಗಿರ್ಬೋದು, ಅಥವಾ ನೀವು ಇಲ್ಲಿ ಏನೋ ಅನ್ಕೊಂತೀರಾ, ಯಾರೋ ಕಾಲ್ ಮಾಡಬೇಕು ಅನ್ಕೊಂತೀರಾ, ಅಥವಾ ಮೆಸೇಜ್ ಮಾಡಬೇಕು, ಅಥವಾ ಆ ವ್ಯಕ್ತಿನ ಅಥವಾ ಅವ್ರನ್ನ ನೀವು ನೋಡಬೇಕು, ಮೀಟ್ ಆಗಬೇಕು ಅನ್ಕೊಂಡಿದ ತಕ್ಷಣನೇ ಅವರು ನಿಮ್ಮ ಮುಂದೆ ಬರೋದಾಗಿರ್ಬೋದು, ಅಥವಾ ನೀವು ಅವ್ರನ್ನ ಮೀಟ್ ಆಗೋದು, ಅಥವಾ ಅವ್ರು ನಿಮಗೆ ಕಾಲ್ ಮಾಡೋದಾಗಿರ್ಬೋದು. ಇಂಥ ಒಂದು ಸೈನ್ಸ್ ಕಾಣಿಸ್ತಾ ಇದೆ ಅಂದ್ರೂ ನೀವು ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ ಅಂತ. ಸೊ ಆ್ಯಂಡ್ ಕೆಲವೊಂದು ಸರಿ
ಆ ಮಳೆ ಬಂದಾಗ ರೈನ್ಬೋ ಕಾಣಿಸೋದು ಸಹಜ. ಇನ್ ಕೇಸ್ ನೀವು ಇಟ್ಕೊಂಡಿರೋ ಕೋರಿಕೆ ನೆರವೇರುತ್ತಾ ಇಲ್ವಾ, ಅಥವಾ ಆಕ್ಚುಲಿ ನಮ್ಮ ಸಬ್ಜೆಕ್ಟ್ ಪ್ರಕಾರ ಡೌಟ್ ಅನ್ನೋದೇ ಇರಬಾರ್ದು. ಡೌಟ್ ಇದ್ರೆ ಔಟ್ ಅಂತ ಹೇಳ್ತಾ ಇರ್ತೀನಲ್ವಾ. ಸೊ ಡೌಟ್ ಅನ್ನೋದು ಇರಬಾರ್ದು. ಇನ್ ಕೇಸ್ ನಿಮಗೆ ಅದು ಯೂನಿವರ್ಸ್ ಕಡೆಯಿಂದ ಈ ಒಂದು ಸಿಂಬಲ್ ಬರ್ತಾ ಇದೆ, ಕಾಣಿಸ್ತಿದೆ ಅಂದರೆ ನಿಮ್ಮ ಒಂದು ಕೋರಿಕೆ 100% ನೆರವೇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇನಪ್ಪ ಆ ಒಂದು ಸೈನ್ ಅಂದರೆ, ಸ್ಕೈಯಲ್ಲಿ ಅಂದರೆ ಆಕಾಶದಲ್ಲಿ ರೈನ್ಬೋ 7 ಕಲರ್ಸ್ ಗೊತ್ತಲ್ಲ ನಿಮಗೆ, ರೈನ್ಬೋನು. ಆ ರೈನ್ಬೋ ಅನ್ನೋದು ನಿಮಗೆ ಕಾಣಿಸೋದು. ಇಲ್ಲ ಅಂದರೆ ನಾವು ಏನಾದರೂ ಸಂಜೆ ಹೊತ್ತು ನೇಚರಲ್ಲಿ ಸ್ಪೆಂಡ್ ಮಾಡಿ, ನಾನು ಹೇಳ್ತಾ ಇರ್ತೀನಲ್ಲ, ನೇಚರ್ ಜೊತೆ ಮಾತಾಡೋದು ಕಲೀರಿ, ಅಥವಾ ಟೈಮ್ನ ಸ್ಪೆಂಡ್ ಮಾಡೋದು ಕಲೀರಿ, ಆ ಪ್ರಕೃತಿ ಜೊತೆ ಒಂದಾಗಿ ಅಂತ ಹೇಳ್ತಾ ಇರ್ತೀವಿ. ಆ ಒಂದು ಟೈಮಲ್ಲಿ ನೀವು ಕುತ್ಕೊಂಡು ಪಾರ್ಕಲ್ಲಿ ಅಥವಾ ವಾಕಿಂಗ್ ಮಾಡುವಾಗ ಅಥವಾ ಟೆರೇಸ್ ಮೇಲೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡುವಾಗ ನೀವು ಸ್ಕೈ ಕಡೆ ನೋಡಿದಾಗ ಸಮ್ ಸಿಂಬಲ್ ಲೈಕ್ ಏಂಜಲ್, ಅಂದರೆ ಏಂಜಲ್ಸ್ ಅಂದರೆ ಒಂದು ಬರ್ಡ್ ರೀತಿಯ ಒಂದು ಸಿಂಬಲ್ ಕಾಣಿಸುವಂಥದ್ದಾಗಿರ್ಬೋದು. ಈ ಒಂದು ಕೆಲವೊಂದು ಸಿಂಬಲ್ಸ್ ಅಥವಾ ಕೆಲವೊಂದು ಬರ್ಡ್ಸ್ ಕೂಡ ನಿಮ್ಮ ಮನೆ ಒಳಗಡೆ ಬರುವಂಥದ್ದು. ಇದು ನೀವು ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ. ಸೊ ಎಸ್ಪೆಷಲಿ ನಮ್ಮ ಸಬ್ಜೆಕ್ಟ್ ಇದು, ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗಿದ್ದೀರಾ ಇಲ್ವಾ, ಅಥವಾ ನಿಮ್ಮ ಮನಸ್ಸಲ್ಲಿರುವ ಒಂದು ಕೋರಿಕೆಗಳು ಈಡೇರುತ್ತೆ ಅನ್ನೋದಕ್ಕೆ ಒಂದು ಸಿಂಬಾಲಿಕ್ ಸೈನ್ಸ್ ಆಗಿ ನಿಮಗೆ ಯೂನಿವರ್ಸು ತೋರಿಸ್ಕೊಡುತ್ತೆ. ನಮ್ಮ ಸಬ್ಜೆಕ್ಟಲ್ಲಿ ನಮ್ಮ ವಿಡಿಯೋಸಲ್ಲಿ ಎಸ್ಪೆಷಲಿ ನಾನು ಫೋಕಸ್ ಕೊಡೋದು ದುಡ್ಡು 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 ಅಲ್ವಾ. ಮೇನ್ ಈಸ್ ಮನಿ. ಸೊ ಆ ಒಂದು ದುಡ್ಡು, ನೀವು ಮ್ಯಾನಿಫೆಸ್ಟೇಷನ್ ಮಾಡಿರೋ ದುಡ್ಡು ಅಥವಾ ನೀವು ಕೋರಿರೋ ಒಂದು ದುಡ್ಡು, ಆ ದುಡ್ಡು ನಿಮಗೆ ಅದು ಬರುತ್ತಾ, ನೀವು ಪಡಿತೀರಾ ಅಂತ ಅಥವಾ ದುಡ್ಡು ಇನ್ನೇನು ಬರುತ್ತೆ ನಿಮಗೆ 100% ದುಡ್ಡು ಬರುತ್ತೆ ಅನ್ನುವ ಒಂದು ಸೈನ್ಸು ಯೂನಿವರ್ಸ್ ಹೇಗೆ ನಮಗೆ ತಿಳಿಸ್ಕೊಡುತ್ತೆ ಅಂದರೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಏಂಜಲ್ಸ್ ಅನ್ನೋದು ನಮಗೆ ಬಟರ್ಫ್ಲೈ ಮೂಲಕ ಅಥವಾ ಬರ್ಡ್ಸ್, ಎನಿ ಬರ್ಡ್ಸ್, ಅದು ಗುಬ್ಬಚ್ಚಿ ಆಗಿರ್ಬೋದು ಅಥವಾ ಪ್ಯಾರೆಟ್ಸ್ ಆಗಿರ್ಬೋದು, ಪಿಜನ್ಸ್ ಆಗಿರ್ಬೋದು, ಅಥವಾ ಇನ್ನಿತರೆ ಬರ್ಡ್ಸ್, ಯಾವುದೇ ಬರ್ಡ್ಸ್. ಯಾಕಂದರೆ ನೇಚರಲ್ಲಿ ಎಷ್ಟೋ ಟೈಪ್ಸ್ ಆಫ್ ಪಕ್ಷಿಗಳಿರುತ್ತಲ್ವ, ಬರ್ಡ್ಸ್ ಇರುತ್ತಾರೆ. ಯಾವುದೇ ಬರ್ಡ್ ಆದರೂ ಅದು ಯೂನಿವರ್ಸ್ ಒಂದು ತಿಳ್ಕೊಳ್ಳಿ. ಮನುಷ್ಯ ಒಬ್ಬನೇ ಯೂನಿವರ್ಸ್ಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಇಲ್ಲ. ಮಿಕ್ಕಿರೋ ಎಲ್ಲ ವಿಶ್ವದಲ್ಲಿರುವ ಎಲ್ಲ ಕ್ರಿಯೇಚರ್ಸ್, ಅದು ಜೀವ ಇರುವಂಥದ್ದಾಗಿರ್ಬೋದು, ಜೀವ ಇಲ್ದಿರೋ ಅಂಥದ್ದಾಗಿರ್ಬೋದು, ಪ್ರಾಣಿ ಪಕ್ಷಿಗಳು ಎಲ್ಲ ಯೂನಿವರ್ಸ್ಗೆ ಡೈರೆಕ್ಟಾಗಿ ಕನೆಕ್ಷನ್ ಆಗಿರುತ್ತೆ. ಸೊ ಎನಿ ಬರ್ಡ್, ಯಾವುದೇ ಬರ್ಡ್ಸ್ ಆಗಲಿ ನಿಮ್ಮ ಮನೆ ಒಳಗಡೆ ಬಂದಿದೆಯಾ, ಬರ್ತಾ ಇದೆಯಾ, ಅದು ಗ್ರೀನ್ ಸಿಗ್ನಲ್ ಕೊಟ್ಟಾಗೆ ಯೂನಿವರ್ಸ್ ನಿಮಗೆ ಗ್ರೀನ್ ಸಿಗ್ನಲ್. ಏನು, ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ ದುಡ್ಡು ಇನ್ನೇನು ಬರೋಕ್ಕೆ ರೆಡಿ ಇದೆ, ಬರ್ತಿದೆ, ನಿಮಗೆ ಬರುತ್ತೆ 100% ಅಂತ ನೀವು ನಂಬಿ. ಆ್ಯಂಡ್ ಇನ್ನೂ ಒಂದು ಸಿಂಬಲ್ ಏನಪ್ಪ ಅಂದರೆ, ನೈಟು ನೀವು ಮಲ್ಕೊಂಡಾಗ ನಿಮ್ಮ ಡ್ರೀಮ್ಸಲ್ಲಿ ಕನಸು ಅಂತೀವಲ್ಲ, ಆ ಕನಸಲ್ಲಿ ನಿಮಗೆ ಮನಿ ಕೌಂಟಿಂಗ್, ನೀವು ಅಥವಾ ಬೇರೆಯವರು ಮನಿ ಕೌಂಟಿಂಗ್ ಮಾಡೋ ಅಂಥ ಒಂದು ಪಿಕ್ಚರ್ ನಿಮಗೆ ಡ್ರೀಮ್ ಬಂದರೆ ಅದು ಕೂಡ ನಿಮಗೆ ಶುಭ ಸೂಚಕ, ದುಡ್ಡು ಬರ್ತಿದೆ ಅಂತ. ಆ್ಯಂಡ್ ದುಡ್ಡು ರಾಶಿಯಾಗಿ ಅಥವಾ ನೀವೆಲ್ಲೋ ಅಂಥ ಒಂದು ರಿಚ್ ಪ್ಲೇಸಸ್ ವಿಸಿಟ್ ಮಾಡಿದ್ದೀರಾ, ದುಡ್ಡು ನಿಮಗೆ ಕನಸಲ್ಲಿ ಕಾಣಿಸ್ತಾ ಇದೆಯೇ, ಯಾವುದೇ ರೂಪದಲ್ಲಾಗಿರ್ಬೋದು ಕಾಣಿಸ್ತಾ ಇದೆ ಅಂದ್ರೂ ಇದು ಕೂಡ ನಿಮಗೆ ಯೂನಿವರ್ಸ್ ಕೊಡುವ ಗ್ರೀನ್ ಸಿಗ್ನಲ್. ಅಂದರೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ದುಡ್ಡು ಬರುತ್ತೆ, ನಿಮ್ಮ ಹತ್ರ 100% ದುಡ್ಡು ಬಂದೇ ಬರುತ್ತೆ ಅನ್ನುವ ಒಂದು ಸೂಚನೆಗಳನ್ನ ಕೊಡೋದಕ್ಕಾಗಿ ಯೂನಿವರ್ಸ್ ಇಂಥ ಒಂದು ಸಿಂಬಲ್ಸ್ನ ಕೊಡುತ್ತೆ. ನಾನಿದು ಫಾಲೋ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಿಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ನಾನು ಇವೆಲ್ಲ ಬಟರ್ಫ್ಲೈಸ್ ಬರೋದಾಗಿರ್ಬೋದು, ನಮ್ಮ ಮನೆಯಲ್ಲಿ ಪಿಜನ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಎಲ್ಲ ಒಳಗಡೆ ಬರ್ತಾ ಇರುತ್ತೆ ಬಾಲ್ಕನಿಯಿಂದ. ಸೊ ನನಗೆ ಅದನ್ನ ಬಂದಾಗೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಲ್ಲ, ಸೊ ಮನಿ ಅನ್ನೋದು ಬರ್ತಾನೆ ಇರುತ್ತೆ, ನೀವು ಅಬ್ಸರ್ವ್ ಮಾಡಿ. ಆ್ಯಂಡ್ ಇನ್ನೂ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, 888 ನೋಟ್ ನಿಮಗೆ ಸಿಕ್ಕಿದೆ ಅಂದರೆ ಅದೃಷ್ಟವಂತರು. ಅಂದರೆ
888 ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ. 8 ಅನ್ನೋದು ಅಷ್ಟಲಕ್ಷ್ಮಿ ಅದು ಇದು ಅಂತ ಹೇಳ್ತೀವಿ ಹಿಂದೂ ಸಂಪ್ರದಾಯ ಪ್ರಕಾರ. ಸೊ 8 ಈಸ್ ಆಲ್ಸೋ ಎ ಲಕ್ಷ್ಮಿ ನಂಬರ್ ಅಂತ ನಾನು ಈಗಾಗಲೇ ಹೇಳಿದ್ದೀನಲ್ಲ. ಸೊ 888 ನಂಬರ್ ನೋಟ್ ಎಸ್ಪೆಷಲಿ ಸಿಕ್ಕಿದೆ ಅಂದರೂ ಸಹ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಮಾಡ್ಕೊಂಬಿಡಿ. ಆ್ಯಂಡ್ 786456 ಇದ್ರ ಬಗ್ಗೆ ಈಗಾಗಲೇ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅದ್ರ ಬಗ್ಗೆನೇ ನಮಗೆ ತುಂಬ ಕಾಲ್ಸ್ ಬರ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ತುಂಬ ಸಾರಿ ಹೇಳಿದ್ದೀನಿ, ನಾವು ಯಾವುದೇ ಕಾರಣಕ್ಕೂ 456 ಆಗಲಿ 786 ನೋಟ್ ಆಗಲಿ ನಾವು ತಗೊಳೋದಿಲ್ಲ, ನಾವು ಬೇರೆಯವ್ರಿಗೂ ಕೊಡೋದಿಲ್ಲ, ಸೇಲ್ ಮಾಡೋದಿಲ್ಲ, ಅಥವಾ ನಾವು ಅದನ್ನು ತಗೊಂಡು ನಿಮಗೆ ದುಡ್ಡು ಕೊಡೋದಿಲ್ಲ. ಅದು ಬಂದರೆ ನಿಮಗೆ ತುಂಬ ತುಂಬ ಶುಭ ಸೂಚಕ, ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗತ್ತೆ, ನೀವು ಧನವಂತರಾಗ್ತೀರಾ. ಇದಕ್ಕೆ ನಾನು ಗ್ಯಾರಂಟಿ, ಅಂದರೆ 1000% ನಾನು ಗ್ಯಾರಂಟಿ ಹೇಳ್ತೀನಿ. ತುಂಬ ಜನರಿಗೆ ಈ 786456 ಸಿಕ್ಕಿದ ಮೇಲೆ ಅವರ ದಾರಿಯಲ್ಲಿ ಮಿರಾಕಲ್ಸ್ ನೋಡ್ತಾ ಇದ್ದಾರೆ, ಅವ್ರಿಗೆ ದುಡ್ಡು ಬಂದಿದೆ ಎಷ್ಟೋ ಜನರಿಗೆ. ಸೊ ಅದೆಲ್ಲ ನೀವು ಫೀಡ್ಬ್ಯಾಕ್ಸ್ ಅಲ್ಲಿ ನೋಡ್ಬೋದು. 456 786 ಅನ್ನೋದು ಸಿಕ್ಕಿದಾಗ ಅರ್ಥ ಮಾಡ್ಕೊಂಬಿಡಿ, ನಿಮ್ಮ ಲೈಫಲ್ಲಿ ಸಮಥಿಂಗ್ ಮಿರಾಕಲ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಅಷ್ಟೇ ಹೊತ್ತು ನಾವು ಯಾವುದೇ ಕಾರಣಕ್ಕೂ ನೋಟುಗಳನ್ನ ತಗೊತೀವಿ ಅಂತ ಯಾವ ವಿಡಿಯೋ ಅಲ್ಲಿ ಆದರೂ ನಾನು ಹೇಳಿಲ್ಲ. ಅದು ಹೆಗ್ಗೆದೆ ಚಾನಲಲ್ಲಾಗಿರ್ಬೋದು, ಯಾವುದೇ ಚಾನಲಲ್ಲಾಗಿರ್ಬೋದು ನಾನು ಹೇಳಿಲ್ಲ. ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ನಿಮಗೆ ಡಿವೈನ್ ನಂಬರ್ಸ್ ಅಂತ ಹೇಳಿದ್ದೀನಿ. ಸೊ ಈ ಎಲ್ಲ ಮಾಹಿತಿನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಅಂದರೆ ಯಾವ ಸಿಂಬಲ್ಸು ಅಥವಾ ಯಾವ ಸಿಗ್ನೇಚರ್ಸ್ ಅಥವಾ ಸೈನ್ಸು ನಮಗೆ ಕಾಣಿಸುತ್ತೆ, ಯೂನಿವರ್ಸ್ ನಮ್ಮ ಜೊತೆ ಇದ್ದಾರೆ, ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀವಿ, ದುಡ್ಡು ಬರಲಿಕ್ಕಿದೆ ನಮ್ಮ ಜೀವನದಲ್ಲಿ, ಅಥವಾ ನಾವು ಕೋರಿದ ಕೋರಿಕೆಗಳು ಈಡೇರುತ್ತೆ 100% ಅನ್ನೋದಕ್ಕೆ ಇವು ಪ್ರೂಫ್ ಆಗಿ ಏಂಜಲ್ಸು ನಮಗೆ ಈ ಮೂಲಕ ಡೈರೆಕ್ಟಾಗಿ ನಾವು ಏಂಜಲ್ಸ್ನ ನೋಡೋಕ್ಕಾಗೋದಿಲ್ವಲ್ಲ. ಸೊ ಈ ರೀತಿ ಏಂಜಲ್ಸ್ ನಮಗೆ ದರ್ಶನ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಿಗೆ ಏನೇನು ಅನುಭೂತಿಗಳಾಗಿದೆ, ಯಾರಿಗೆ ಬಟರ್ಫ್ಲೈ ಕಾಣಿಸ್ತಾ ಇದೆಯಾ ಅಥವಾ ನೋಟ್ ಸಿಕ್ಕಿದೆಯಾ, ಏನೇನು. ಸೊ ಎಸ್ ಮ್ಯಾಮ್ ನಮಗೆ ಇದು ಕಾಣಿಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಜನರು ವಿಡಿಯೋಸ್ ಕೆಳಗಡೆ ಕಮೆಂಟ್ ಮಾಡೋದೇ ಮರ್ತೋಗ್ತಾ ಇದ್ದೀರಾ. ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಎಸ್ ಮ್ಯಾಮ್ ವಿ ಸಾ ಇಟ್, ನಾನು ಬಟರ್ಫ್ಲೈ ನೋಡಿದ್ದೀನಿ, ನಾನು ಪಿಜನ್ಸ್ ನೋಡಿದ್ದೀನಿ, ಅಥವಾ ನನಗೆ ಈ ಥರ ಸಿಂಬಲ್ಸ್ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ. ಆ್ಯಂಡ್ 7ನೇ ತಾರೀಕು ಜುಲೈ 7th ನಾನು ಆಫ್ಲೈನ್ ಸೆಷನ್ ಅನ್ನೋದು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ಇರುವ ನಂಬರ್ಗೆ ನೀವು ಕಾಲ್ ಮಾಡಿ ಈಗ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಕ್ಲಾಸಸ್ಗೆ. ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ ಫ್ರೆಂಡ್ಸ್, ಇದು ನಿಮ್ಮ ಜೀವನನೇ ಬದಲಾಗುವಂಥ ಒಂದು ಕ್ಲಾಸಸ್ ಇದು. ಸೊ ಎಲ್ಲರೂ ಈ ಒಂದು ಕ್ಲಾಸ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.